ವಾಲ್ಮೀಕಿ ನಿಗಮ ಅಕ್ರಮದ ವಿಚಾರ ಇವತ್ತು ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ಹಗರಣದಲ್ಲಿ ಆರೋಪಿಗಳನ್ನ ರಕ್ಷಿಸಲಾಗ್ತಾ ಇದೆಯಾ? ಇದರ ಹಿಂದೆ ಹನಿ ಟ್ರ್ಯಾಪ್ ಜಾಲ ಇದೆಯಾ? ಸಿಟಿ ರವಿ ಆ ಕುರಿತಾಗಿ ಆರೋಪ ಮಾಡಿದ್ದಾರೆ. ಸಾಕಷ್ಟು ಗಂಭೀರವಾದ ಆರೋಪವನ್ನ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿದ್ದಾರೆ. ಇದರ ಹಿಂದೊಂದು ವೃತ್ತಿಪರ ಜಾಲ ಇದೆ ಅಂತ ಅವರು ಹೇಳಿದ್ದಾರೆ. ಇದರಲ್ಲಿ ಈ ಸತ್ಯನಾರಾಯಣ ವರ್ಮಾ ಏನಿದಾರಲ್ಲ, ಅವರ ಪರವಾಗಿ ನಾನು ಮಾತಾಡಲ್ಲ. ಅವ್ರಿಗೆ ಸಹಕಾರ ಕೊಟ್ಟಿರೋದು ನಮ್ಮ ರಾಜ್ಯದ ಶಾಸಕರು. ನನಗಿರೋ ಮಾಹಿತಿ ಪ್ರಕಾರ ಇದೊಂದು ವೃತ್ತಿಪರ ಜಾಲ ಅಂತ ಹೇಳಿದ್ದಾರೆ. ಹಾಗೇನಾದ್ರೂ ಆದಲ್ಲಿ ಏನು ಜಾಲ, ಏನು ವೃತ್ತಿಪರ ಜಾಲ, ಇವೆಲ್ಲ ಅನ್ನೋದು ಬಯಲಿಗೆ ಬರಬೇಕಾಗತ್ತೆ. ತನಿಖೆ ಸ್ಪಷ್ಟವಾಗಿ ನಡಿಬೇಕಾಗತ್ತೆ. ರಾಜ್ಯದ ಜನರ ಮುಂದೆ ಸರ್ಕಾರ ಇದೆಲ್ಲವನ್ನು ಬಿಚ್ಚಿಡಬೇಕಾಗತ್ತೆ. ಏನು ನಡೀತಾ ಇದೆ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಆಳ ಏನು ಅನ್ನೋದನ್ನ ತಿಳಿಸ್ಬೇಕಾಗತ್ತೆ. ಸತ್ಯರಾಜ್ ವರ್ಮಾ ಅವ್ರನ್ನ ಸಮರ್ಥಿಸಕ್ಕೆ ಹೋಗಲ್ಲ. ಯಾಕೆ, ನನಗಿರುವಂಥ ಮಾಹಿತಿ ಪ್ರಕಾರ ಸತ್ಯರಾಜ್ ವರ್ಮಾ ವೃತ್ತಿಪರ ಡ್ಯಾಶ್ ಅಂತ ಇನ್ಫಾರ್ಮೇಷನ್ ಇದೆ. ಮತ್ತು ಈ ರೀತಿ ಹಲವು ರಾಜ್ಯಗಳಲ್ಲಿ ನಡೆದಿರ್ತಕ್ಕಂಥ ಹಗರಣಗಳಲ್ಲಿ ಅವರ ಪಾತ್ರ ಇದೆ ಅನ್ನುವಂಥ ಒಂದು ಇನ್ಫಾರ್ಮೇಷನು ನನಗೆ ಬಂದಿದೆ. ಹಾಗಾಗಿ ನಾನು ಅವ್ರನ್ನ ಸಮರ್ಥಿಸಕ್ಕೆ ಹೋಗೋದಿಲ್ಲ. ಆದರೆ ಆ ಸತ್ಯರಾಜ್ ವರ್ಮಾ ಹೇಗೆ ಕಿಂಗ್ ಪಿನ್ನೋ, ಅವರಿಗೆ ಸಹಕರಿಸಿದವರು ನಮ್ಮದೇ ರಾಜ್ಯದ ಸಚಿವರುಗಳು, ನಮ್ಮದೇ ಶಾಸಕರು, ನಮ್ಮದೇ ನಿಗಮ ಮಂಡಳಿಯ ಅಧ್ಯಕ್ಷರು, ನಮ್ಮ ರಾಜ್ಯದವರು. ಇವರು ಸಹಕರಿಸ್ತಾ ಇದ್ದರೆ ಸತ್ಯರಾಜ್ ವರ್ಮಾ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಇವರು ಸಹಕರಿಸಿದ ಕಾರಣ ಏನು? ನನಗೆ ಈ ಸಹಕರಿಸಿದ್ದಕ್ಕೆ ಕಾರಣ, ನನಗೆ ಸಿಕ್ಕಿದ ಮಾಹಿತಿ ಏನು ಅಂದರೆ, ಇವ್ರನ್ನೆಲ್ಲ ಗೋವಾಕ್ಕೆ, ಹೈದರಾಬಾದಿಗೆ ಕರ್ಕೊಂಡೋಗಿ, ಅದೇನೋ ಹೇಳ್ತಾರಲ್ಲ, ಈ ಮೈಸೂರದೊಂದು ಬಂತಲ್ಲ, ಏನದು, ಮೈಸೂರದು ಒಬ್ಬರು ಶಾಸಕರು ದೂರು ಕೊಟ್ಟಿದ್ರಲ್ಲ, ಹನಿ ಟ್ರ್ಯಾಪ್, ಹನಿ ಗೋವಾದಲ್ಲೂ ಸಿಹಿಯಾದ ಜೇನು ತಿನ್ನಿಸಿ, ಹೈದರಾಬಾದಲ್ಲೂ ಜೇನು ತಿನ್ನಿಸಿ ಇವ್ರನ್ನೆಲ್ಲ ಬಲೆಗೆ ಕೆಡವಿದರು. ಬಲೆಗೆ ಕೆಡವಿದ ನಂತರ ಆ ಸಿಹಿಯ ಆಸೆಗೆ ಇವರು ಸಹಕಾರ ಕೊಟ್ಟರು ಅನ್ನೋದು ನಮಗಿರುವಂಥ ಪ್ರೈಮರಿ ಇನ್ಫಾರ್ಮೇಷನ್ನು. ಅಂದರೆ ಈ ಜಾಲ ದೊಡ್ಡದಿದೆ. ನಾನು ಸತ್ಯರಾಜ್ ವರ್ಮಾ ಅವ್ರನ್ನ ಸಮರ್ಥಿಸಕ್ಕೆ ಹೋಗಲ್ಲ. ಯಾಕೆ, ನನಗಿರುವಂಥ ಮಾಹಿತಿ ಪ್ರಕಾರ ಈ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಆರೋಪಿಗಳನ್ನ SIT ರಕ್ಷಿಸ್ತಾ ಇದೆಯಾ ಅನ್ನುವಂಥದ್ದು. SITಯಿಂದ ಮಾಜಿ ಸಚಿವ ನಾಗೇಂದ್ರ ಅವರ ರಕ್ಷಣೆ ಆಗ್ತಾ ಇದೆಯಾ? ಅವರ ವಿರುದ್ಧ ತನಿಖೆ ಮಾಡೋದ್ರ ಬದಲಾಗಿ ಅವ್ರನ್ನ ರಕ್ಷಣೆ ಮಾಡಲಾಗ್ತಾ ಇದೆಯಾ? ಪ್ರಕರಣದ 13ನೇ ಆರೋಪಿ ಸತ್ಯನಾರಾಯಣಿ ಆರೋಪವನ್ನು ಮಾಡಿದ್ದಾರೆ. ಕೋರ್ಟ್ಗೆ ಅವರು ಮನವಿ ಸಲ್ಲಿಸುವ ಮೂಲಕ SIT ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ. 3ನೇ ACMM ಕೋರ್ಟ್ಗೆ ಸತ್ಯನಾರಾಯಣ್ ಮನವಿ ಪತ್ರ ಸಲ್ಲಿಸಿದ್ದಾರೆ. ಅಧಿಕಾರಿಗಳಿಂದ ಆರೋಪಿಗಳನ್ನ ರಕ್ಷಣೆ ಮಾಡೋ ಕೆಲಸ ಆಗ್ತಾ ಇದೆ. ಮೃತ ಚಂದ್ರಶೇಖರ್ ಈ ಆರೋಪಿಗಳ ಹೆಸರನ್ನ ಉಲ್ಲೇಖ ಮಾಡಿದ್ರು ಕೂಡ, ಈ ಆರೋಪಿಗಳ ವಿರುದ್ಧ ಆರೋಪ ಮಾಡಿದ್ರು ಕೂಡ ಆರೋಪಿಗಳನ್ನ ರಕ್ಷಣೆ ಮಾಡಲಾಗ್ತಾ ಇದೆ. CID ಅಧಿಕಾರಿಗಳಿಂದ ಕೂಡ ನನಗೆ ಜೀವ ಬೆದರಿಕೆ ಇದೆ ಅಂತ ಮನವಿ ಪತ್ರದಲ್ಲಿ ಹೇಳಿದ್ದಾರೆ. ಇದೇ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಸಂಬಂಧಪಟ್ಟ ಹಾಗೆ ಈ ಹಗರಣದ ಕೇಸಲ್ಲಿ ಯಾವುದೇ ಒತ್ತಡ ಹಾಕಿಲ್ಲ, ಯಾವುದೇ ಒತ್ತಡ ಹಾಕೋ ಕೆಲಸನ CID ಮಾಡೋದಿಲ್ಲ. ಒಂದ್ ವೇಳೆ ಅಲ್ಲಿ ಸೈನ್ ಹಾಕು, ಇಲ್ಲಿ ಸೈನ್ ಹಾಕು ಅಂತಂದ್ರೆ ಕ್ರಮ ತಗೋತೀವಿ, ಒತ್ತಡ ಹಾಕಿದ್ದು ಗೊತ್ತಾದ್ರೆ ಕ್ರಮ ಕೈಗೊಳ್ತೀವಿ ಅಂತ CM ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ, ಸರ್ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದಲ್ಲಿ ಒತ್ತಡ ಕೇಳಿ ಬರ್ತಾ ಇದೆ ಅನ್ನುವಂಥದ್ದು, ಯಾರನ್ನೋ ರಕ್ಷಣೆ ಮಾಡ್ತಾ ಇದ್ದೀರಾ ಅಂತ ಈ ವಿಚಾರಕ್ಕೆ CM ಹೇಳ್ತಾರೆ, ಇಲ್ಲಿ ಯಾವುದೇ ಒತ್ತಡ ಹಾಕಿಲ್ಲ, ತಾವು ಹೇಳ್ದಂಗೆ ಕೇಳಿ ಅಂತ CID ಅಧಿಕಾರಿಗಳನ್ನ ಖಂಡಿತವಾಗ್ಲೂ ಹೇಳ್ತಾ ಇಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ CID ಅಧಿಕಾರಿಗಳು ನನ್ನ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಅಂತ ಈ ವರ್ಮಾ ಕಂಪ್ಲೇಂಟ್ ಮಾಡಿರೋ ಹಿನ್ನೆಲೆಯಲ್ಲಿ CM ಹೇಳಿದ್ದಾರೆ, ಅಲ್ಲಿ ಸೈನ್ ಹಾಕು, ಇಲ್ಲಿ ಸೈನ್ ಹಾಕು ಅಂತ ಯಾರಿಗೂ ಒತ್ತಡ ಹಾಕಿಲ್ಲ ಅಂತ ಹೇಳಿದ್ದಾರೆ. ಸರ್ಕಾರ ಹಾಗೂ CID ಅಧಿಕಾರಿಗಳ ವಿರುದ್ಧ ಕೂಡ ಸತ್ಯನಾರಾಯಣ ವರ್ಮಾ ಗಂಭೀರ ಆರೋಪ ಏನ್ ಮಾಡಿದ್ದಾರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಒತ್ತಡ ಹಾಕೋ ಪ್ರಶ್ನೆನೇ ಇಲ್ಲ. ಕಾನೂನು ರೀತಿಯ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಒಂದು ವೇಳೆ ಇಂಥ ಕಡೆ ಸೈನ್ ಹಾಕು, ಅಂಥ ಕಡೆ ಸೈನ್ ಹಾಕು ಅಂತ ಒತ್ತಡ ಯಾರು ಹಾಕಿದ್ರೆ ಅದು ಗೊತ್ತಾದರೆ ಅವ್ರ ಮೇಲೆ ಕ್ರಮ ತಗೋತಾರೆ. ಒತ್ತಡ ಹಾಕೋ ಪ್ರಶ್ನೆನೇ ಇಲ್ಲ.
ಕಾನೂನು ರೀತಿಯ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಒಂದು ವೇಳೆ ಇಂಥ ಕಡೆ ಸೈನ್ ಹಾಕು ಅಂಥ ಕಡೆ ಸೈನ್ ಹಾಕು ಅಂತ ಒತ್ತಡ ಯಾರು ಹಾಕಿದ್ರೆ ಅದು ಗೊತ್ತಾದರೆ ಅವ್ರ ಮೇಲೆ ಮತ್ತೆ